ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಅಗಸಿ ಹಿಂಡಿ ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ತುಂಬಾನೇ ಹೆಲ್ದಿ ಆದ ರೆಸಿಪಿ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ತವವನ್ನು ಕಾಯಕ್ಕಿಟ್ಟಿದ್ದೇನೆ. ಇದರಲ್ಲಿ ಅಗಸಿ ಬೀಜವನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು ಅಗಸಿ ಬೀಜ ಟೋಟಲ್ ಆಗಿ 250 ಗ್ರಾಮ್ನಷ್ಟು ತಗೊಂಡಿದ್ದೇನೆ. 1/2 kg ಅಗಸಿ ಬೀಜ ತಗೊಂಡಿದ್ದೇನೆ. ತವಾ ಅಥವಾ ಪ್ಯಾನ್ ಅಲ್ಲಿ ಅಗಸಿ ಬೀಜವನ್ನು ಹುರಿದುಕೊಳ್ಳಿ. ಮೊದಲಿಗೆ ಗ್ಯಾಸ್ ಫಾಸ್ಟ್ ಆಗಿಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ಚಿಟಪಟ ಅಂತ ಶಬ್ದ ಬರುವವರೆಗೂ ಚೆನ್ನಾಗಿ ಈ ಅಗಸಿ ಬೀಜವನ್ನು ಹುರಿದುಕೊಳ್ಬೇಕು. ಹಾಗೇನೆ ಈ ಅಗಸಿ ಬೀಜ ಹುರಿದುಕೊಳ್ಳುವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೂ ಇದರಿಂದ ಘಮ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಈ ಅಗಸಿ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ತುಂಬಾನೇ ಹೆಲ್ದಿಯಾಗಿರುತ್ತೆ ವೀಕ್ಷಕರೇ. ಈ ಅಗಸಿ ಬೀಜ ಹಿಂಡಿ ಅಥವಾ ಅಗಸಿ ಬೀಜದಿಂದ ಮಾಡಿರುವ ಪದಾರ್ಥವನ್ನು ತಿನ್ನುವುದರಿಂದ ಕೈಕಾಲು ಮಂಡಿ ನೋವು ಹಾಗೂ ಇದನ್ನು ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಇದನ್ನು ಸೇವಿಸುವುದರಿಂದ ಇನ್ನೂ ಹಲವಾರು ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ. ಇಲ್ಲಿ ನೋಡಿ ವೀಕ್ಷಕರೇ, ಸ್ವಲ್ಪ ಹುರಿದುಕೊಂಡಿದ್ದಾದ ನಂತರ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಅಗಸಿ ಬೀಜ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಹಾಗೂ ಘಮ ಬರುವವರೆಗೂ ಹುರಿದುಕೊಳ್ಬೇಕು. ಇಲ್ಲಿ ನೋಡಿ ಚಿಟಪಟ ಅಂತ ಶಬ್ದ ಬರ್ತಾ ಇದೆ ಹಾಗೂ ಈ ಅಗಸಿ ಬೀಜದಿಂದ ಘಮ ಕೂಡ ಬರೋಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ, ಚೆನ್ನಾಗಿ ಹುರಿದುಕೊಂಡಿದ್ದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದಾದ ನಂತರ ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಒಂದು ತಟ್ಟೆಯಲ್ಲಿ ಹಾಕಿಕೊಂಡಿದ್ದೇನೆ. ಈ ಅಗಸಿ ಬೀಜ ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಳ್ಳಿ. ಇವಾಗ ಇದರಲ್ಲಿ ಒಂದು 7 ರಿಂದ 8 ಎಸಳು ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಒಂದು 7 ರಿಂದ 8 ಕರಿಬೇವು ಎಲೆಯನ್ನು ಹಾಕಿಕೊಳ್ಳಿ. ಇವಾಗ ಮಿಕ್ಸರ್ ಜಾರ್ನ ಮುಚ್ಚಳ ಮುಚ್ಚಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ನೋಡಿ, ಈ ರೀತಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ ತಿನ್ನೋಕೆ. ಇದನ್ನು ನೀವು ಬಿಸಿ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಕೂಡ ತಿನ್ಬೋದು. ತುಂಬಾ ಅದ್ಭುತ ರುಚಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಈ ಅಗಸಿ ಹಿಂಡಿಯನ್ನು ಮಾಡಿ ನೋಡಿ. ಹಾಗೆ ಅಗಸಿ ಹಿಂಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೆ ತಿಳಿಸುವುದನ್ನು ಮರಿಬೇಡಿ. ಇದನ್ನು ನೀವು ಒಂದು ಡಬ್ಬೆಯಲ್ಲಿ ಹಾಕಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ, ಏನು ಹಾಳಾಗುವುದಿಲ್ಲ. ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.